ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ಈ ಯೂಟ್ಯೂಬ್ ಚಾನಲ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ದಿನಗಳಿಂದ ನಾನು ಅನ್ಕೋತಾ ಇದ್ದೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಎಲ್ಲೋ ಒಂದು ಕಡೆ ಮನಸ್ಸು ಇಲ್ಲ, ನಾಳೆ ಸ್ಟಾರ್ಟ್ ಮಾಡು, ಇವತ್ತು ಸ್ಟಾರ್ಟ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾ ಇತ್ತು. ಸೊ ಯಾಕೆ ಈ ಥರ ನನಗೆ ಅನ್ನಿಸ್ತಾ ಇತ್ತು ಅಂತಂದರೆ, ಸ್ವಲ್ಪ ನನಗೆ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಯಿತು. ಅಂದರೆ ಕ್ಯಾಮ್ರಾ ಫೇಸಿಂಗ್ ಹೇಗಪ್ಪ ಮಾಡೋದು, ಚೆನ್ನಾಗಿ ಬರುತ್ತಾ ಇಲ್ವಾ ವಿಡಿಯೋ, ಜನ ಏನು ಅನ್ಕೋತಾರೆ, ಯಾವ ಥರ ಕಮೆಂಟ್ ಮಾಡ್ತಾರೆ, ಆ ಕಮೆಂಟಿಗೆ ಏನು ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅದನ್ನು ನಾನು ಯೋಚನೆ ಮಾಡ್ಕೊಂಡು ಬಂದು ಆಲ್ಮೋಸ್ಟ್ 2 years ಆಗ್ತಾ ಹೋಯಿತು. ಸೊ ಇದರಿಂದ ನನಗೆ ಏನೂ ಸಿಕ್ಕಲಿಲ್ಲ. ಲಿಟ್ರಲಿ ಏನು ಅಂತಂದರೆ %1 ಕೂಡ ನನಗೆ ಸಿಕ್ಕಲಿಲ್ಲ. ಸೊ ದೆನ್ ಐ ರಿಯಲೈಸ್ಡ್, ಓಕೆ ಇಲ್ಲ, ನೀನು ಸ್ಟಾರ್ಟ್ ಮಾಡು, ಫಸ್ಟ್ ನೀನು ಸ್ಟಾರ್ಟ್ ಮಾಡು, ಜನದ ಕಡೆಯಿಂದ ನಿಮ್ಗೆ ಏನು ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ನೀನು ಮಾಡಿದರೆ ತಾನೇ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಸೊ ಅದರಿಂದ ನಾನೇನು ಮಾಡಿದೆ ಅಂತ ಅಂದರೆ, ಓಕೆ ಫೈನ್, ಲೆಟ್ ಮಿ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಮಾಡಿರೋದು 4-5 ವೀಡಿಯೋ ಆಯಿತು ಅಂತಂದ್ರೂ ಒಂದು ವೀಡಿಯೋ ಅಂತೂ 1 million ಗಟ್ಟಲೆ ಹೋಯಿತು. ಸೊ ಐ ಡಿಂಟ್ ಇವನ್ ಎಕ್ಸ್ಪೆಕ್ಟ್. ಸೊ ನನ್ನ ವೀಡಿಯೋ 1 million ತನಕ ಹೋಗುತ್ತಾ, ಓಕೆ ಫೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೆ. ಆ ವಿಡಿಯೋದನ್ನು 10K 20K ಆ ಥರ ಎಲ್ಲ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಮ ಹೆಲ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೇನಾದರೂ ತಪ್ಪು ಮಾಡಿದರೆ ಪ್ಲೀಸ್ ನನಗೆ ಹೇಳಿ, ಈ ಥರ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಕರೆಕ್ಟ್ ಇಲ್ಲ ಅಂತೇಳಿ ಅದನ್ನು ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯೂಟ್ಯೂಬಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ. ಫಿಟ್ನೆಸ್ ಬೇಕಾ, ಫಿಟ್ನೆಸ್ ವೀಡಿಯೋಸ್ ಬೇಕು ಅಂತಂದ್ರೂ ನಾನು ಫಿಟ್ನೆಸ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ ಸೊ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ. ಅದರಲ್ಲಿ ನಾನು ನನಗೆ ಗೊತ್ತಿರೋ ನಾಲೆಡ್ಜನ್ನ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ಗಳು ಬೇಕು ಅಂತಂದರೆ ಅದನ್ನು ಕೂಡ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಏನಾದ್ರೂ ಇಲ್ಲ ನಾನು ಮಾಡ್ತಾ ಇರೋದು ರಾಂಗ್ ಇದೆ ಅಂತಂದರೆ ದಯಮಾಡಿ ಕಮೆಂಟ್ ಮಾಡಿ. ನಾನು ಯಾವುದೇ ಥರದ್ದು ಬೇಜಾರು ಮಾಡ್ಕೊಳಕ್ಕಂತೂ ಹೋಗಲ್ಲ. ಅದರಿಂದ ನಾನು ಕಲಿಯೋದು ತುಂಬ ಇರುತ್ತೆ. ಸೊ ನೀವು ಹೇಳಿದ್ರೇ ತಾನೇ ನನಗೆ ಅರ್ಥ ಆಗೋದು. ಇಲ್ಲ ನೀವು ಮಾಡ್ತಾ ಇರೋದು ರಾಂಗ್ ಇದೆ ಅಂತ ಹೇಳಿದರೆ ನಾನು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಮಾಡ್ಬೋದು. ಇನ್ನು ಏನು ಹೇಳಬೇಕು ಅಂತ ಅಂದ್ಕೊಂಡ್ರೆ ನಾನು, ಸೊ ಯಾರಿಗೆ ಹೇಳೋದಾದ್ರೂ ಅಷ್ಟೇ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಇನ್ಸ್ಟಾಗ್ರಾಮ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ರೇ ನಿಮ್ಮ ತಪ್ಪು ಸರಿ ಎರಡೂ ಗೊತ್ತಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ವೀಡಿಯೋಸ್ಗಳನ್ನ ನೀವು ಜಾಸ್ತಿ ನೋಡ್ತಾ ಇರ್ತೀರ. ಲೈಕ್ ಎಷ್ಟು ವ್ಯೂಸ್ ಇದೆ, ಕಮೆಂಟ್ ಇದೆ ಅಂತ. ಆಬ್ವಿಯಸ್ಲಿ ನಾನು ಕೂಡ ಅದನ್ನು ಮಾಡಿದ್ದೀನಿ. ಯಾಕೆ ಅಂತಂದರೆ ಅದೊಂದು ಕ್ಯೂರಿಯಾಸಿಟಿ. ಲೈಕ್ ಎಷ್ಟು ರೀಲ್ಸ್ ಬರ್ತಾ ಇದೆ, ನೋಡ್ತಾ ಇದ್ದಾರೆ ಜನ, ನನ್ನನ್ನು ಲೈಕ್ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇರೋದು ಕರೆಕ್ಟಾಗಿ ಇದೆಯಾ ಇಲ್ವಾ, ಇಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಥಾಟ್ ಬರ್ತಾನೆ ಇರುತ್ತೆ. ಸೊ ಅಲ್ಲಿಂದ ನೀವೇನು ಮಾಡ್ತಿರ್ತೀರ, ಲರ್ನಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತಪ್ಪು ಸರಿ ಎರಡೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರ ಜನಕ್ಕೆ ಇಷ್ಟ ಆದರೆ ನಿಮ್ಮ ರೀಲ್ಸ್ಗಳನ್ನ ಶೇರ್ ಮಾಡ್ತಾರೆ. ಸಪೋಸ್ ನಿಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಫ್ರೆಂಡ್ಸ್ 4 ಜನಕ್ಕೆ ಹೇಳ್ತಾರೆ, ಇಲ್ಲ ಇದು ನೋಡಪ್ಪ ನಿನಗೆ ಇಷ್ಟ ಆಗ್ಬೋದು ಅಂತಲೂ ಹೇಳ್ತಾರೆ. ಸೊ ಇದರಿಂದ ನಾನು ಹೇಳೋದೇನು ಅಂತಂದರೆ, ಫಸ್ಟ್ ಸ್ಟಾರ್ಟ್ ಮಾಡಿ, ದೆನ್ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ನಿಮ್ಮ ಪ್ರಯತ್ನ ಫಸ್ಟ್ ಇರಬೇಕು. ನಾನು ಮಾಡಿರೋ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟ್ 2 years ಕಂಪ್ಲೀಟಾಗಿ ನಾನು ವೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಅದರಿಂದ ನಾನು ಹೇಳ್ತಾ ಇರೋದ್ರಿಂದ ಸೊ ಪ್ಲೀಸ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಿಂಕ್ನ ನಾನು ಇನ್ಸ್ಟಾಗ್ರಾಮ್ದು ಬಯೋದಲ್ಲೂ ಹಾಕಿರ್ತೀನಿ. ಮತ್ತು ನೆಕ್ಸ್ಟು ಈ ವಿಡಿಯೋ ಕೆಳಗಡೆನೂ ನಾನು ಲಿಂಕ್ನ ಹಾಕಿರ್ತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ. ಇಷ್ಟ ಆಗಲಿಲ್ಲ ಅಂತ ಅಂದರೆ ಹೇಳಿ ನನಗೆ, ಅದನ್ನು ನಾನು ಟ್ರೈ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.